ನೋಡಿ, ಈ ವಕ್ಫ್ ಅಂದರೆ ಅಲ್ಲಾಹನ ಹೆಸರಿನಲ್ಲಿ ಅಂತ. ಈಗ ಇದು ಎಲ್ಲಿ ತನಕ ಆಗ್ತದೆ ಅಂದರೆ, ವಕ್ಫ್ ಯಾರಂತಂದರೆ ಒಬ್ಬ ಮುಸ್ಲಿಂ ತನ್ನ ಸ್ವಂತ ಜಮೀನನ್ನು, ತನ್ನ ಸ್ವಂತ ಜಾಗವನ್ನು ದಾನವಾಗಿ ಕೊಟ್ಟಿದ್ದರೆ, ಅದು ಬೇರೆ ಬೇರೆ ಕಡೆ ಆಗಿದ್ದರೆ ಅದು ವಕ್ಫ್ ಆಸ್ತಿ ಆಗತ್ತೆ ಅಂತೇಳಿ. ಓಕೆ, ಇದು ಎಲ್ಲಿ ತನಕ ಬಂದಿದೆ ಅಂತಂದರೆ, ಮೊನ್ನೆ ಒಂದು ಮಧ್ಯಪ್ರದೇಶದಲ್ಲಿ ಒಂದು ಗಲಾಟೆ ಆಯಿತು. ಗಲಾಟೆ ಅಂತಂದರೆ, ಒಂದು ಜಾಗವನ್ನು ಒಂದು ಸಿಂಪಲಾಗಿ ಹೇಳ್ಬಿಡ್ತೀನಿ, ವಕ್ಫ್ ಯಾವ ರೀತಿ ಈಗ ಕೆಲಸ ಮಾಡ್ತಾ ಇದೆ ಮಾಡಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಈ ವಕ್ಫ್ಗೆ ಒಬ್ಬ ಸಿ ಒ ಇರ್ತಾನೆ. ಆತನಿಗೆ ಯಾವುದಾದ್ರೂ ಜಾಗ ಒಂದು ಡೌಟ್ ಬಂದರೆ, ಇದು ನಮ್ಮ ವಕ್ಫ್ ಜಾಗ ಅಂತ ಹೇಳ್ತಾನೆ. ಅವ್ರಿಗೊಂದು ನೋಟಿಸ್ ಕೊಡ್ತಾನೆ. ಆ ನೋಟಿಸ್ ಸಿಕ್ಕಿದವರು, ಅಯ್ಯೋ ನೋಟಿಸ್ ಏನು, ಇದು ನಿಮ್ಮ ಜಾಗ ಅಂತೆ. ಅವನೋಗಿ, ಸ್ವಾಮಿ ಇದು ನಿಮ್ಮ ಜಾಗ ಅಲ್ಲ ಅಂತ ಹೇಳಿದಾಗ, ನಮ್ಮ ಟ್ರಿಬ್ಯುನಲ್ ಇದೆ, ತಗೊಂಬ ನಿನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾನೆ. ಅವನು ಡಾಕ್ಯುಮೆಂಟ್ ತಗೊಬರ್ಬೇಕು. ಡಾಕ್ಯುಮೆಂಟ್ ತಗೊಂಬಂದು, ಇಲ್ಲ ಸರ್ ಅದು ನಮ್ಮದೇ ಜಾಗ ಅಂತ ಅವನು ಪ್ರೂವ್ ಮಾಡ್ಕೋಬೇಕು. ಅಲ್ಲಪ್ಪ, ಅವನು ಪ್ರೂವ್ ಮಾಡಿಲ್ಲ ಅಂತಂದರೆ ಜಾಗ ಇವ್ರದ್ದಾಯ್ತು. ಹಾಗಿದ್ರೆ ಇವ್ರು ತೋರಿಸ್ಬೇಕಲ್ಲ, ಇದು ನಮ್ಮ ಡಾಕ್ಯುಮೆಂಟು ಅಂತೇಳಿ. ಇವ್ರು ತೋರಿಸಂಗಿಲ್ವಂತೆ. ಅರೇವಾ. ಆಮೇಲೆ ಅದನ್ನು ಸರ್ವೆ ಮಾಡಲಿಕ್ಕೆ ಒಬ್ಬರು ಬರ್ತಾರೆ. ಆಮೇಲೆ ಒಬ್ಬ ಅಧಿಕಾರಿ ಬರ್ತಾನೆ. ಅಲ್ಲ ಖರ್ಚು ವೆಚ್ಚ ಅದು ಸರ್ಕಾರ ನೋಡಬೇಕಂತೆ. ಆಮೇಲೆ ಇದು ನಮ್ಮದು ಅಂತ ಪ್ರೂವ್ ಆದರೆ 45 ದಿನದೊಳಗಾಗಿ ಆತ ಜಾಗ ಖಾಲಿ ಮಾಡಬೇಕಂತೆ. ಆಮೇಲೆ ಆತ ಈ ಜಾಗ ನಮ್ಮದು ಅಂತೇಳಿ ಅವ್ರು ಯಾವುದೋ ಒಂದು ಪೇಪರಲ್ಲಿ ಕೊಡ್ತಾರಂತೆ. 45 ದಿನದೊಳಗಾಗಿ ಬಂದು ಅದಕ್ಕೆ ಉತ್ತರ ಕೊಡಬೇಕಂತ. ಆಯ್ತಪ್ಪ, ಈ ಜಾಗ ಇವ್ರು ತಗೊಂಡ್ರು. ಇಲ್ಲ, ನಾನು ಹೋಗ್ತೀನಿ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ. ಅವಕಾಶ ಇಲ್ಲ. ಇದಕ್ಕೆ ಈಗ ಕಿರಿಕಿರಿ ಆಗ್ತಿರೋದು. ಈಗ ನೋಡಿ, ವಿಧಾನಸೌಧ ನಮ್ಮದು ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದವರೇ. ವಿಧಾನಸೌಧ ವಕ್ಫ್ ಆಸ್ತಿ. ಮಧ್ಯಪ್ರದೇಶ ವಿಚಾರದಲ್ಲಿ ಮೊದಲು ತಾಜ್ ಮಹಲ್ ನಮ್ದು ಅಂದಿದ್ರು. ಅಂದರೆ ಇದು ಜಡ್ಜ್ ಹೇಳಿರೋದು. ನೀವು ಹಿಂಗೆ ಬಿಟ್ಟರೆ ತಾಜ್ ಮಹಲ್ ನಮ್ದು ಅಂದ್ಬಿಡ್ತೀರಿ. ಆಮೇಲೆ ಏನು ಕೆಂಪುಕೋಟೆ ಇದೆಯಲ್ಲ, ಅದು ನಮ್ದು ಅಂದ್ಬಿಡ್ತೀರಿ. ವಿಶ್ವಪ್ರಸಿದ್ಧ ತಾಜ್ ಮಹಲ್ ಕೂಡ ನಿಮ್ಮ ಆಸ್ತಿ ಅಂತ ಹೇಳ್ತೀರಾ? 2005ರಲ್ಲಿ ಉತ್ತರ ಪ್ರದೇಶ ವಕ್ಫ್ ಮಂಡಳಿ ವಾದ ಮಾಡುತ್ತೆ ನಮ್ಮದು ಅಂತ. 2010ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ದೂರು ಕೊಡುತ್ತೆ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ. ನೋಡಿ ಸ್ವಾಮಿ, ಇದನ್ನೆಲ್ಲ ಕೇಳ್ತಾ ಇದ್ದಾರೆ. ಇದು ಪುರಾತತ್ವ ಇಲಾಖೆ, ಇದು ವಕ್ಫ್ ಮಂಡಳಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸುತ್ತೆ ವೆರಿ ಫಸ್ಟ್ ಟೈಮ್. ಯಾಕಂದರೆ ಅದು ಹೋಗಿದ್ದು ಸಾಮಾನ್ಯ ಮನುಷ್ಯ ಆದಾಗ ಪುರಾತತ್ವ ಇಲಾಖೆ ಗೌರ್ಮೆಂಟ್ ಮೇಲೆ ಹೋಗಿದ್ದಾರೆ ಅವರು. ಆಗ ಕೋರ್ಟ್ ಹೇಳುತ್ತೆ, ಏನು ತಾಜ್ ಮಹಲ್ ನಿಮ್ದಾ? ಶಹಜಾನ್ ಬರ್ಕೊಟ್ನಾ ನಿಮಗೆ? ಬರ್ಕೊಟ್ನೇನ್ರಿ ವಕ್ಫ್ ಆಸ್ತಿ ಅಂತ, ದಾಖಲೆ ಕೊಡಿ ಅಂತ ಜಡ್ಜ್ ಕೇಳ್ತಾರೆ. 2018ರಲ್ಲಿ ವಕ್ಫ್ ಬೋರ್ಡ್ಗೆ ಸುಪ್ರೀಂ ಕೋರ್ಟ್ ಮತ್ತೆ ಚಾಟಿ ಬೀಸತ್ತೆ. ತಾಜ್ ವಕ್ಫ್ ಆಸ್ತಿ ಅಂದರೆ ಯಾವ ಭಾರತೀಯ ನಂಬ್ತಾನೆ? ಅಂದೇ ತಾಜ್ ಮಹಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಚಾಟಿ ಕೊಟ್ಟಿರುತ್ತೆ. ಈಗ ನಿನ್ನೆ ಕರ್ನಾಟಕದೊಬ್ಬರು ನಮ್ಮ ಪ್ಯಾನಲೆಲ್ಲ ಬಂದಿರ್ತಾರೆ. ಅವರು ನಿನ್ನೆ ಫ್ರೆಶ್ ಆಗಿ ಕರ್ನಾಟಕದಲ್ಲಿ ಹೊಸ ವಿವಾದ ಸೃಷ್ಟಿಯಾಗಿದೆ. ರಾಜ್ಯದ ವಿಧಾನಸೌಧ ಇದೆಯಲ್ಲ, ಅದು ಕೂಡ ವಕ್ಫ್ ಆಸ್ತಿ ಅಂತ. ವಕ್ಫ್ ದಾಖಲೆಗಳಲ್ಲೇ ಇದೆಯಂತೆ ಸಕಲ ಮಾಹಿತಿ. ಅರೆ ವಾ, ವಿಧಾನಸೌಧ ನಮ್ಮದು ಅಂತ ಮುಸ್ಲಿಮರು ಕೇಳಿಲ್ಲ. ಅರೆ ವಾ, ಅದು ನಮ್ಮ ಆಸ್ತಿ ಆದರೆ ನಾವು ಕೇಳಿಲ್ಲ ಅಂತ. ನೋಡಿ, ನಮ್ಮ ದಾಖಲೆಗಳಲ್ಲಿದೆ ವಿಧಾನಸೌಧ ವಕ್ಫ್ ಆಸ್ತಿ, ಆದರೆ ನಾವು ಕೇಳಿಲ್ಲ. ಶಿವರಾಮ್ ಕಾರಂತ್ ಬಡಾವಣೆ ಕೂಡ ವಕ್ಫ್ ಆಸ್ತಿ ಅಂತೆ. ರಾಜ್ಯ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ಶಫಿ ಸಾದಿ ಹೇಳಿದಂಥ ಮಾತು. ವಿಧಾನಸೌಧ ಕೂಡ ನಮ್ಮದು ಅಂತ ಶಫಿ ಸಾದಿ ಹೇಳಿದ್ದಾರೆ. ನಾಳೆ ಬೇಕಿದ್ರೆ ಮಾತಾಡಿಸ್ತೀನಿ ಅವ್ರನ್ನ. ಮೊನ್ನೆ ಮಧ್ಯಪ್ರದೇಶದ ವಿಚಾರ ಇದೆಯಲ್ಲ, ಜಸ್ಟಿಸ್ ಗೋಪಾಲ್ ಸಿಂಗ್ ಬೈದ್ಬಿಟ್ರು. ಏನ್ರಿ, ಇಡೀ ಸರ್ಕಾರಿ ಆಸ್ತಿ ಎಲ್ಲ ನಿಮ್ಮದೇನಾ? ಯಾವುದು ಏನು ತಾಜ್ ಮಹಲ್ ನಿಮ್ಮದು, ಕೆಂಪುಕೋಟೆ ನಿಮ್ಮದು. ಜಸ್ಟಿಸ್ ಗೋಪಾಲ್ ಸಿಂಗ್ ಅಹುಲುವಾಲಿಯಾ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. भाई साहब, आप तो ताजमहल भी ले लो यार, लाल किला भी ले लो, कौन मना कर रहा है? या प्यार से क्वेश्चन समझ में नहीं आते आप लोगों को? सिर्फ ऑनरेबल कोर्ट, किसी के अरे ऑनरेबल कोर्ट का छोड़ो, किसी की भी प्रॉपर्टी को आप वक्फ प्रॉपर्टी डिक्लेयर कर सकते हो? टेल मी, सेक्शन 5 में नोटिफिकेशन होगा, फलाना होगा, पूरे भारत का वक्फ प्रॉपर्टी डिक्लेयर कर दो देन। ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ. ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪ ಅಂತ ಅಂದ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು. 50 ತತ್ತಿನೇ ಅಣ್ಣ, ತತ್ತಿನೇ. ಇದೇ ಮಾತು ಡಿಕೆಶಿಯ. ಇದೇ ಮಾತಿಗೆ ಕುದಿಯುತ್ತಿದ್ದ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಉಗುಳಿದ್ರು. ಅದೇ ನಾಲಿಗೆನ ಗಂಡಸ್ತನ ರಾಜಕೀಯ ಮಾಡಬೇಕು ಅಂತ ಕೆರಳಿ ಕೆಂಡವಾದ್ರು. ಪ್ರಜ್ವಲ್ ರೇವಣ್ಣಂದ ಸಿಡಿ ವಿಚಾರ ಏನ್ ಮಾಡಿದ್ರು, ಪೆಂಡ್ರೈವ್ ವಿಚಾರ ಏನ್ ಮಾತಾಡಿದ್ರು, ಏನೇನಾಯ್ತು ಅಂತೇಳಿ
ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ. ನಾನೇನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಯೂಟರ್ನ್. ಫಸ್ಟು ನನ್ನ ಮೇಲೆ ಹೇಳಿದ್ರು, ತಿರ್ಗಾ ಅದಾರ ಪ್ರೀತಮ್ ಗೌಡ ಅಂತೆ, ತಿರ್ಗಾ ಒಂದು ಹೇಳಿದ್ರು, ತಿರ್ಗಾ ಅದಂತೆ. ಗಂಡಸ್ನಂತ ರಾಜಕೀಯ ಮಾಡಬೇಕು, ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಮುಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಮಗನಾಗ್ಲಿ. ಇಷ್ಟೇ ಅಲ್ಲ, ಸುಖ ಸುಮ್ಮನೆ ಕೆಣಕಬೇಡ, ಹುಷಾರಂತ ಡಿಸಿಎಂಗೆ ಎಚ್ಚರಿಕೆಯನ್ನು ಕೊಟ್ರು. ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ಮೊದಲು ನೆಟ್ಟಿ ಬದುಕದ್ ಕಲೀರಿ, ಕೆಡಕಿದ್ರಿ ಹುಷಾರು. ಶಿವಕುಮಾರ್, ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ, ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರು ಆಯ್ತವೆ. ನೋಡಿದ್ರಲ್ವಾ ಡಿಕೆಶಿ ದಳಪತಿ ನಡುವಿನ ರಣರಣ ಕಾಳಗವನ್ನ, ಚನ್ನಪಟ್ಟಣಕ್ಕಾಗಿ ನಡೆಯುತ್ತಿರೋ ಮಹಾಯುದ್ಧವನ್ನ. ಆದ್ರೆ ಮಾತಿನ ಭರದಲ್ಲಿ ನಾಯಕರು ನಾಲಿಗೆಯನ್ನ ಹರಿಬಿಡ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನಾಂದೋಲನ ಯಾತ್ರೆ ಅಲ್ವಾ? ಬಿಜೆಪಿ ಸಿದ್ದರಾಮಯ್ಯರ ಮೇಲೆ ಏನು ಆರೋಪ ಮಾಡಿತ್ತು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. HD ಕುಮಾರಸ್ವಾಮಿ ಕೂಡ ಯಾರ ಮೇಲೆ ಆರೋಪ ಮಾಡಬೇಕಾಗಿತ್ತು? ಸಿದ್ದರಾಮಯ್ಯನವ್ರ ಮೇಲೆ. ಇದು ಹೆಂಗಾಗ್ಬಿಡಿದ್ರೆ ಕಾಯನ ಇಪಿಯನೇ ಗ್ಲಾಸ್ ಪೊಡ್ಡಲ್ಲ ಅಂತ ಒಂದು ಹಿಂದಿಗಾದೆ ಇದೆ. ತಿಂದಿಲ್ಲ ಉಣ್ಣಿಲ್ಲ ಗ್ಲಾಸ್ ಹೊಡೆದೋಯ್ತು ಅಂತೇಳಿ. ಇವರಿಬ್ಬರ ನಡುವೆ ಜಗಳ ಆಗಿದೆ. ಅದರಲ್ಲಿ ಅವರ ಒಂದು ಕ್ಲೀನ್ ಸ್ವಾಮಿ ಅಂತಿದ್ರು. ಈ ಕರ್ನಾಟಕದಲ್ಲಿ ಒಂದು ಫೇಮಸ್ ಇದೆ, ಕ್ಲೀನ್ ಕೃಷ್ಣಪ್ಪ ಅಂತಿದೆ. ಕ್ಲೀನ್ ಸ್ವಾಮಿ ಹೊಸದು ಕೇಳ್ತಿರೋದು ನಾವು. ಎನಿವೆ, ಈ ನಡುವೆ ರೀತಿಯಲ್ಲೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ BJP ಮತ್ತು JDS ನಾಯಕರ ವಿರುದ್ಧ ಯಾವ ರೀತಿ ಕಿಡಿಕಾರಿದ್ರು ಮತ್ತು ತಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಯಾವ ರೀತಿ ಸಮರ್ಥನೆ ಮಾಡಿಕೊಂಡ್ರು, ಬನ್ನಿ ನೋಡೋಣ. JDS BJP ವಿರುದ್ಧ ಕಾಂಗ್ರೆಸ್ ವಾರ್. ಮೈಸೂರಿನಲ್ಲಿ ಡಗರು ರಾಮಯ್ಯ ಗುಟುರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ಇದರ ಮಧ್ಯೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ. ನಾನು ಯಾರಿಗೂ ಹೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ, ಯಾರೇನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವ್ರ ಮೇಲೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳೋದು, ರಾಜೀನಾಮೆ ಕೊಡಿ. ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ, ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತು ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ನಿರೀಕ್ಷೆಯಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಥ್ ಕೊಟ್ರು. ಬಿಜೆಪಿ ನಾಯಕರ ವಿರುದ್ಧ ಗುಟುರು ಹಾಕಿದ್ರು. ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಒಂದ್ ಹೇಳ್ತೀನಿ, 17 ಜನ ಇದ್ರು.
ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ. ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನ್ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟು. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ ಬಿದ್ದಿದೆ. ಸಿದ್ದಲಿಂಗಪುರದಲ್ಲಿ ದೋಸ್ತಿ ನಾಯಕರನ್ನ ತಡೆಯಲಾಗಿದೆ. ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.